ಇಲ್ಲಿ ಅಮ್ಮ ನಮಸ್ಕಾರ. ನಮಸ್ಕಾರ. ಯಾವೂರಿಂದ ಬಂದಿದ್ದೀರಾ? ಮಾಗಡಿಯಿಂದ. ಆಯುರ್ಮಠಂ ಏನಾಗಿತ್ತು ಅಂತ ಹೇಳಿ ತೋರಿಸ್ಕೊಳಕ್ ಬಂದಿದ್ದೀರಾ? ಸೊಂಟ ನೋವು, ಮಂಡಿ ನೋವು. ಯಾವಾಗಿಂದ? ಅಲ್ಲೇ 3-4 ವರ್ಷದಿಂದ ಆಯ್ತು. ನಿತ್ಯವಾಗಿ ನೋವಿದೆಯಾ? ನೋವು ಅಂದ್ರೆ ಏನೇನಾಗುತ್ತೆ? ಸೊಂಟ ಕಾಲಿಗೆ ನಿಂತ್ಕೊಳಕಾಯ್ತಿರ್ಲಿಲ್ಲ, ಮಂಡಿ ಓಡಾಡಕ್ಕಾಗಲ್ಲ, ಚೆಳಕ್ ಬರೋದು ಸೈಡು, ಓಡಾಡಕ್ಕೆ ಆಯ್ತಿರ್ಲಿಲ್ಲ, ನಿಂತ್ಕೊಳಕಾಯ್ತಿರ್ಲಿಲ್ಲ. ಎಲ್ಲೆಲ್ಲಿ ತೋರಿಸ್ತಿದ್ರೆ ಮುಂಚೆ ಬೆಂಗಳೂರಲ್ಲಿ ತೋರಿಸಿದ್ದು, ಅಲ್ಲೇ ಆಯುರ್ವೇದಿಲಿ, ಅಲ್ಲೆಲ್ಲೋ ಇದು ಆಸ್ಪತ್ರೆಗಳಿಗೆಲ್ಲ ತೋರಿಸಿದ್ರು. ಏನೋ BJP ತರಬೇತಿ ಅಂತ ಮಾಡಿಸಿದ್ರು. ಏನು ಅಷ್ಟಾಗಿತ್ತು. ಕಮ್ಮಿ ಆಗೋದು ತಿರ್ಗಾ ಜಾಸ್ತಿ ಆಗುತ್ತೆ. ಓಡಾಡ್ದಂಗೆ ಜಾಸ್ತಿ, ಕೆಲಸ ಮಾಡ್ದಂಗೆಲ್ಲ ಜಾಸ್ತಿ ಆಗ್ಬಿಡೋದು. ಈ ಸಲ ಅಷ್ಟು ಪ್ರಾಬ್ಲಮ್ ಯಾವಾಗೂ ಆಗಿರ್ಲಿಲ್ಲ, ಈ ಸಲ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ಏನು ನಡೆಯೋಕ್ಕೂ ಆಗ್ತಾ ಇರ್ಲಿಲ್ವಾ? ನಡೆಯುವ ಎದ್ದು ನಿಂತ್ಕೊಂಡ್ರೆ ಅಷ್ಟೊತ್ತು ಅರ್ಧ ಗಂಟೆ ಸುಧಾರಿಸ್ಕೋಬೇಕಾಯ್ತು. ಬೆವ್ರು ಜಾಸ್ತಿ, ಬೆವ್ರು ಕೀಳ್ತದೆ. ಆಮೇಲೆ ಗೋಡೆ ಹಿಡ್ಕೊಂಡು ಕದ ಹಿಡ್ಕೊಂಡು ಅಷ್ಟು ದೂರ ಹೋದ್ರೆ ಒಂದು ಕಲ್ಲು ಹೊತ್ತಕ್ಕಾಗಲ್ಲ, ಒಂದು ಹೊಸ್ಲು ಹೊತ್ತಕ್ಕಾಗಲ್ಲ, ಅಷ್ಟು ನೋವು. ಒಂದು ಕಡಿ ಅಡಗಿದ್ರು ಬಿದೋಗತೈತೆ ಅಡ್ಡಾಡಿ, ಬಲನೇ ಇಲ್ಲ ಕಾಲಲ್ಲಿ. ಇಲ್ಲಿ ಹೆಂಗ್ ಗೊತ್ತಾಯ್ತು ಆಯುರ್ಮಠಂ ಬಗ್ಗೆ? ಇಲ್ಲಿ ಸಲ ಇವಾಗ ಅಷ್ಟು ಪರವಾಗಿಲ್ಲ, ನಿಂತ್ಕತೀನಿ. ಇಲ್ಲಿ ಎಷ್ಟು ಜನ ಚಿಕಿತ್ಸೆ ತಗೊಂಡ್ರಿ? ಅಲ್ಲಿ 15 ದಿವಸ ಒಂದ್ಸಲಿ, 10 ದಿವಸ, ಇವಾಗ 5 ದಿವಸ, 20 ದಿವಸ ಆಯ್ತು. ಈಗ ಎಷ್ಟು ದಿನ ಟ್ರೀಟ್ಮೆಂಟ್ ತಗೊಂಡು ಹೇಗಿದ್ದೀರಾ ಈಗ? ಈಗ ಪರವಾಗಿಲ್ಲ. ನೋವೆಲ್ಲ ಕಮ್ಮಿ ಆಗಿದ್ಯಾ? ಸೆಳೆತ ನೋವು ಎಲ್ಲ ಕಮ್ಮಿ ಅನಿಸ್ತಿದ್ಯಾ? ಇವಾಗ ಎದ್ದು ನಿಂತ್ಕೊಂಡ್ರೆ ಹಂಗೆ ಅಂತ ಹೇಳ್ಕಾಗಲ್ಲ, ಹೋಗ್ತೀನಿ. ಅದೇ ರೋಡ್ ಜಾಸ್ತಿ ಓಡಾಡಿದಾಗ, ಇದು ಓಡಾಡಿದಾಗ ಕುತ್ಕೊಂಡ್ರೆ ಈ ಸೈಡ್ ನೋವು ಬರ್ತದೆ, ನೋವು ಬರುತ್ತೆ, ಮಂಡಿ ನೋವು. ಇನ್ನೂ ರೆಸ್ಟ್ ಹೇಳಿದಾರಾ? ಇನ್ನು ಇವಾಗ ಹೇಳಿಲ್ಲ, 2 ತಿಂಗಳು ಆಯ್ತು. ಇನ್ಮೇಲೆ ನೀವು ಹೇಳ್ಬೇಕೀಗ. ಸೊ ನಿಮಗೆ ಚಿಕಿತ್ಸೆ ಎಲ್ಲ ಚೆನ್ನಾಗಿ ಅನ್ಸುತ್ತಾ? ಚೆನ್ನಾಗಿ ಅನ್ಸುತ್ತೆ. ದೇವರು ನಿಮಗೆ ಸರ್ವ ಆರೋಗ್ಯ ಕೊಟ್ಟು ಕಾಪಾಡಲಿ ಅಮ್ಮ. ಒಳ್ಳೆಯದಾಗಲಿ.